ಹೋಗುತ್ತೇನೆ. ಆದರೆ ಈ ನಿನ್ನ ಮುದ್ದಾದ ಮುಖವನ್ನು ನೋಡಿ ನನ್ನ ಹೊಟ್ಟೆ ತುಂಬಿದಂತಾಯಿತು. ಈ ನಿನ್ನ ಪ್ರೇಮದ ಹಾಡನ್ನು ಕೇಳಿ ಹೋಗಬೇಕೆಂದು ಬಂದೆ. ಹಾಡುವರೇ ಸಂಗಾತಿ ನೀನದು ನನ್ನ ಬಾಳಿಗೆ ಸಂತೋಷ ನೀನಲ್ಲಿ ನನ್ನ ಹೃದಯಕ್ಕೆ ಲಲಲ 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 ಲಲಲ. ನೀನ್ಯಾರು? ನಾನು ಈ ಊರಿಗೆ ಹೊಸದಾಗಿ ಬಂದ ಪೋಸ್ಟ್ ಮ್ಯಾನ್. ನಿಮ್ಮ ಅಡ್ರೆಸ್ಗೆ ಯಾರೋ ಫೋಟೋ ಕಟ್ಟು ಕಳಿಸಿದ್ದಾರೆ ನೋಡಿ. ಅದೇನಿರ್ಬೇಕಂತ ನೋಡಿ. ನಮ್ಮನ್ನ ಡ್ಯೂಟಿ ಮೇಲಿರೋ ಫೋಟೋ ಕಳಿಸಿರ್ಬೇಕು. ಇದೇನು ನನ್ನ ಹೆಂಡತಿ ಆ ಗುಂಡಾರಾಜನೊಡನೆ ಅಪ್ಪಿ ನಿಂತ ಫೋಟೋ? ಸ್ವಾಮಿ, ಮುಚ್ಚು ಬಾಯಿ ಹೊಲಸು ಹೆಣ್ಣೆ, ನುಡಿಯದಿರು ಇನ್ನೊಂದು ಸ್ವಾರಿ ನನ್ನ ಸ್ವಾಮಿ ಎಂದು. ಯಾಕ್ರಿ ಈಗ ಮಾತಾಡ್ತಿದ್ದೀರಾ? ಈ ನಿಮ್ಮ ಹೆಂಡತಿ ಮೇಲೆ ನಿಮಗೆ ನಂಬಿಕೆ ಇಲ್ವೇನೋ? ನಂಬಿಕೆ? ನನ್ನ ಹೆಂಡತಿ ಒಬ್ಬ ಪರಪುರುಷನೊಡನೆ ಅಪ್ಪಿ ನಿಂತ ಫೋಟೋವನ್ನು ನೋಡಿದ ಮೇಲೆ ನಂಬಲಿ? ಇಲ್ಲ, ನೀನು ಇನ್ನ ಕಾಲು ಜಾರಿಲ್ಲೆಂದು ನಂಬಲಿ? ಇಲ್ಲ, ಮದುವೆಗೆ ಮುಂಚೆ ಆ ಗುಂಡಾರಾಜನೊಡನೆ ಚಕ್ಕಂದವಾಡಿಲ್ಲೆಂದು ನಂಬಲಿ? ನನ್ನನ್ನು ನಿನ್ನ ತನ್ನ ಗಂಡನೆಂದು, ಹೆಸರಿಗಷ್ಟೇ ನನ್ನನ್ನು ಗಂಡನೆಂದು ಮಾಡಿಕೊಂಡು ಹೇಳಲೇ ಏನೆಂದು ನಂಬಲಿ? ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೋಬೇಡಿ. ಆ ಗುಂಡರಾಜ ಎಂಥವನು, ಎಂಥ ಮೋಸಗಾರ ಅಂತ ನಿಮಗೆ ಗೊತ್ತಿದೆ. ನೋಡಿ ಸ್ವಾಮಿ, ಈ ಫೋಟೋಕ್ಕೂ ಅವನಿಗೂ ನಮಗೆ ಯಾವ ಸಂಬಂಧನೂ ಇಲ್ಲ. ಸಂಬಂಧವಿಲ್ಲ? ತೂ ಹೇಸಿ ಹೆಣ್ಣೆ, ನಿನಗೂ ಇದಕ್ಕೂ ಸಂಬಂಧವಿಲ್ಲವೇ? ಇದೇನು ಹರಿದು ಹಚ್ಚುವುದಕ್ಕೆ ಹಾಳಿ ನೋಟು ಎಂದು ತಿಳಿದವ್ಯಾ ಹೊಲಸು ಹೆಣ್ಣೆ? ಸ್ವಾಮಿ, ಆ ಗುಂಡರಾಜ ಎಂಥ ಮೋಸಗಾರ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆಯಲ್ಲ. ಆದ್ರೆ ಅವನು ನಮ್ಮ ಸಂಸಾರದಲ್ಲಿ ಏನೋ ಕುತಂತ್ರ ಎಬ್ಬಿಸ್ಬೇಕಂತ ಈಗ ಮಾಡಿರ್ಬೋದು. ದಯವಿಟ್ಟು ದಯವಿಟ್ಟು ಇದನ್ನೆಲ್ಲ ನಂಬೇಡಿ ಸ್ವಾಮಿ, ನಂಬೇಡಿ. ಯಾವುದು ನಂಬಬಾರದು, ಯಾವುದು ಬಿಡಬಾರದು? ಯಾವುದು ನಂಬಬಾರದು, ಯಾವುದು ಬಿಡಬಾರದು? ಅವನ ಪಕ್ಕದಲ್ಲಿ ನಿಂತು ಅವನ ಕೈ ನಿನ್ನ ಹೆಗಲ ಮೇಲೆ ಹಾಕಿಕೊಂಡು ಫೋಟೋ ತೆಗೆಸಿಕೊಂಡಿದ್ದನ್ನು ನಾನು ನಂಬಬಾರದೆ? ಹೇಳಲೇ ಏನಂತ ನಂಬಬಾರದು ನಾನು? ಸುಳ್ಳು ರೀ,
ಫೋಟೋ ತೆಗೆಸ್ಕೊಂಡು ಎಲ್ಲಿಂದ ಬಂತು? ಗುಂಡಾರಾಜನ್ ಜೊತೆ ಒಂದು ದಿನ ನಾನು ನಿಂತು ಮಾತನಾಡಿದಳಲ್ಲ ನಿಮ್ಮ ಹೆಂಡತಿ. ಮುಚ್ಚು ಬಾಯಿ ಹೊಲಸು. ಏನು ಮಾತನಾಡುತ್ತಿರುವೆ ನೀನು? ಏನು ಮಾತನಾಡುತ್ತಿರುವೆ ನೀನು? ಅವನ ಪಕ್ಕದಲ್ಲಿ ನಿಂತು ಈ ಫೋಟೋವನ್ನು ತೆಗೆಯಲು ಸಾಧ್ಯವೇ? ನನ್ನ ಜೀವಕ್ಕಿಂತ ಹೆಚ್ಚು ನೀನೇ ಎಂದು ನಾನು ಭಾವಿಸಿದ್ದೆ. ಗಂಡನಿಗೆ ಮೋಸ ಮಾಡಿ ನಿನ್ನಂತ ನೀತಿಗೆಟ್ಟ ಹೆಣ್ಣನ್ನು ನೋಡಲು ನನಗೆ ಅಸಹ್ಯವಾಗುತ್ತದೆ. ತೊಲಗೋ ಮೊದಲು ಇಲ್ಲಿಂದ. ಬೇಡಿ ಸ್ವಾಮಿ, ನನ್ನನ್ನು ಮಾತ್ರ ಮನೆ ಬಿಟ್ಟು ಹೊರಗೆ ಹಾಕಬೇಡಿ. ಅಲ್ಲರಿ, ನನ್ನ ಮೇಲೆ ಕೋಪ ಇದ್ರೆ ನಿಮ್ಮ ಕೈಯಿಂದ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕ್ರಿ. ಆದ್ರೆ ನನ್ನನ್ನು ಮಾತ್ರ ಹೊರಗೆ ಹಾಕಬೇಡಿ ಅಂತ ಹೊಲಸು ಎಣ್ಣೆ ಮುಟ್ಟದಿರು ಇನ್ನೊಂದು ಸಾರಿ ನನ್ನ ಕಾಲನ್ನು. ನನ್ನ ಮನೆತನದಲ್ಲಿ ಹೊಟ್ಟಿಗೆ ಊಟವಿಲ್ಲದಿದ್ದರೂ ಭಿಕ್ಷೆ ಬೇಡ ಆದರೂ ಕೂಡ ಜೀವನ ನಡೆಸಿದ್ದಾರೆ. ಆದರೆ ನಿನ್ನಂತ ಸುಳಿತನ ಮಾಡಿ ಜೀವನ ನಡೆಸಿಲ್ಲ ವಿನಾ. ಈ ವಿಷಯ ಸಮಾಜಕ್ಕೆ ಬಂದರೆ ನನ್ನ ಮರ್ಯಾದೆ ಬೀದಿ ಪಾಲಾಗುತ್ತದೆ. ಎಲ್ಲಾದರೂ ವಿಷಯ ಹೋಗಿ ಸಾಯಿ. ತೊಲಗೋ ಮೊದಲು ಇಲ್ಲಿಂದ. ಬೇಡರಿ, ನಾನು ಯಾವುದು ತಪ್ಪು ಮಾಡಿಲ್ಲ. ನನ್ನನ್ನು ಮನೆಯಿಂದ ಹೊರಗೆ ಹಾಕಬೇಡಿರಿ. ನೀವೆಷ್ಟೇ ಹೇಳಿದ್ರು, ಈ ಮನೇಲಿ ನಿಲ್ಬೇಡ ಅಂತ ಹೇಳಿದ್ರು ನಾನು ನಿಲ್ಲೋದು ನನ್ನ ತಪ್ಪಾಗುತ್ತೆ. ನಿಮ್ಮ ಇಚ್ಛೆ ಅಂತೆ ನಾನು ಮನೆ ಬಿಟ್ಟು ಹೋಗ್ತೀನ್ರಿ. ಆದ್ರೆ ಈ ವಿಷಯ ಮಾತ್ರ ನನ್ನ ತವರು ಮನೆಯವರಿಗೆ ಗೊತ್ತಾಗಬಾರ್ದ್ರಿ. ನನ್ನ ತವರು ಮನೆಯವ್ರಿಗೆ ಗೊತ್ತಾಗಬಾರ್ದು. ಇಂದಲ್ಲ ನಾಳೆ ಸತ್ಯ ಸಂಗತಿ ಏನಂತ ಗೊತ್ತಾಗುತ್ತೆ. ಆಗ ನಾನು ಗರತಿ ಎಂದು ನೀವು ನನ್ನನ್ನು ಒಪ್ಪಿಕೊಳ್ಳೋದು ನಿಜ. ಸೋಳೆ ತೊಲಗೋ ಮೊದಲು ಇಲ್ಲಿಂದ. ನಿನ್ನ ದೊಡ್ಡ ತತ್ವದ ಮಾತು ನನಗೆ ಬೇಕಾಗಿಲ್ಲ. ತೊಲಗಲೇ ಮೊದಲು ಇಲ್ಲಿಂದ. ಯಾರ ಕನ್ನೋ ತೋರ ಕನ್ನೋ ಯಾರ ಕನ್ನೋ ಯಾವ ಮಸನೆ ಕಣ್ಣು ಗಿದ್ದು ನಮ್ಮ ಪ್ರೀತಿಯ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲ ತೋರ ಕನ್ನೋ ಮಾರ ಕನ್ನೋ ಹೋರ ಕನ್ನೋ ಯಾವ ಮಸನೆ ಕಣ್ಣು. ಎಂಥ ಮೋಸಗಾರತಿ ನನ್ನ ಹೆಂಡತಿ. ತನ್ನಣ್ಣಂದಿರ ಕಣ್ಣು ತಪ್ಪಿಸಿ ಆ ಗುಂಡಾರಾಜನೊಡನೆ ಚಕ್ಕಂದವಾಡಿದ್ದಳಲ್ಲ, ಇಂಥ ಹೆಣ್ಣನ್ನು ಕತ್ತರಿಸಿ ಹಾಕಬೇಕು. ಹಣ ಬರಹಕ್ಕೆ ಹೊಣೆಗಾರು ಇಲ್ಲಿ ಬೊಂಬೆಯೆಲ್ಲರೂ ಯಾವ ಮತ್ತು ಇರದಂತ ನೂರಾರು ಇತಿಹಾಸದವರೆಂದು ಪ್ರೀತಿಯಲ್ಲಿ ಸೋತರು ನಾವು ಚರಿತೆಯಾದರೆ ಸೇರಲಿ ಸೇರು.
ಕೊಲೆ. ಈ ನನ್ನ ಎದುರು ಹಾಕಿ ಬಂದ ಆಟ ಚದುರನಂತೆ ಮಾತಾಡಿದ ಆ ಟೈಗರನ ಕೊಲೆ. ಏ ಟೈಗರ, ಗುಡ್ಡಗ ವಾರದಲ್ಲಿ ಹುಲಿ ಗರ್ಜಿಸುವ ಮುನ್ನ ನನಗೆ ಹುಲಿ ಎಂದು ನೀನು ಗರ್ಜಿಸಬೇಡ. ನಿನ್ನ ಗರತಿ ಹೇಗಾಯಿತು ಗೊತ್ತಾ? ನನ್ನ ಚಿಕ್ಕಪ್ಪನ ಚಾಟಿ ಏಟು ತಿಂದು ಮೈಯಲ್ಲಿರುವ ನರನಾಡಿಗಳನ್ನು ಮುರಿದು ನಾಮರ್ದ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ನಿನ್ನ ಜೀವಕ್ಕೆ ಇಂದು ನಾನು ನಾದಿ ಆಡಲು ಬಣ ತೊಟ್ಟು ಬಂದಿರುವೆ. ತಂದೆ ನಾಗಕೃಷ್ಣ, ನನ್ನ ಜೀವನ ಹೀಗಾಗುತ್ತೆ ಅಂತ ನನ್ನ ಕನಸಿನಲ್ಲಿ ಅಂದ್ಕೊಂಡಿರಲಿಲ್ಲ. ಸೂಳೆ ಎಂಬ ಪಟ್ಟ ಕಟ್ಟಿಕೊಂಡು ನನ್ನ ಗಂಡ ನನ್ನ ಮಾತನ್ನು ನಂಬದೆ ನನ್ನನ್ನು ಮನೆಯಿಂದ ಹೊರ ಹಾಕಿದ. ಈ ಸಮಾಜದಲ್ಲಿ ನಾನೆಂತೂ ತಲೆಬಾಗಿದೆ. ನನ್ನ ಅಣ್ಣಂದಿರು ನನ್ನನ್ನು ಅಕ್ಕರಿಯಿಂದ ಬೆಳೆಸಿದ್ರು. ನನ್ನ ತವರು ಮನೆಗೆ ಕಳಂಕ ತಂದ ಹೆಣ್ಣಾದೆ ನಾನಂತೂ ಸೂಳೆ ಎಂಬ ಪಟ್ಟ ಕಟ್ಟಿಕೊಂಡು ಈ ಸಮಾಜದಲ್ಲಿ ಬದುಕಬಾರದು. ಹೌದು, ನಾನು ಮಾತ್ರ ಈ ಸಮಾಜದಲ್ಲಿ ಬದುಕಬಾರದು. ನಾನು ಸಾಯಲೇಬೇಕು. ಅಳಬೇಡ ಸಿಸಿ, ಅಳಬೇಡ. ನೀನು ಹತ್ತಿರ ನಿನಗಿಟ್ಟಿರುವ ಸೂಳೆ ಎಂಬ ಪಟ್ಟ ನಿನ್ನಿಂದ ಸುಟ್ಟು ಹೋಗಲಾರದು. ನಾಯಕರು ನೀವೇ ನಿಲ್ಲಿ. ಸಾಯಲು ಸಿದ್ಧವಾಗಿ ನಿಂತಿರುವ ನಿನ್ನನ್ನು ಬದುಕಿಸಲು ಬದ್ಧನಾಗಿ ಬಂದಿರುವೆ. ಸೂಳೆ ಎಂಬ ಪಟ್ಟಣ ಹಣೆಗೆ ಕಟ್ಟಿಕೊಂಡು ಊರೆಲ್ಲ ಈಗ ಪಬ್ಲಿಕ್ ಆಗಿದೆ ಅಂದಾಗ ನಾನು ಬದುಕಬಾರ್ದು ನಾಯಕರೇ, ನಾನು ಬದುಕಬಾರ್ದು. ದಯವಿಟ್ಟು ನಂಗೆ ದಾರಿ ಬಿಡಿ. ನಿಲ್ಲು ಶಶಿ, ನಿನಗಿಟ್ಟಿರುವ ಸೂಳೆ ಎಂಬ ಪಟ್ಟವನ್ನು ನನ್ನ ಮಗನ ಬಾಯಿಂದ ಸುಳ್ಳೆಂದು ಸಾಬೀತುಪಡಿಸುತ್ತೇನೆ. ಆದರೆ ನೀ ನನ್ನ ಕಂಡೀಷನ್ಗೆ ಒಪ್ಪಬೇಕು. ಹೇಳಿ, ನನ್ನ ಮಾನ ಉಳಿಯುವುದಾದ್ರೆ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಿಮ್ಮ ಕಂಡೀಷನ್ಗೆ ಒಪ್ಕೊಂತೀನಿ. ಅದೇನಂತ ಹೇಳಿ ನಾಯಕರೇ. ಪ್ರಾಣ ನಿನ್ನ ಪ್ರಾಣವನ್ನು ತೆಗೆದುಕೊಂಡು ನಾನು ಯಾವ ಪ್ರಾಯಶ್ಚಿತವನ್ನು ಅನುಭವಿಸಲಿ? ಬಟ್ ಒಂದೇ ಒಂದು ಸಾರಿ ನೀ ನನಗೆ ಸೆರಗು ಹಾಸಿದರೆ. ನಾಯಿ, ಊರಿಗೆ ನೀನು ಹಿರಿಯ ಅಂತ ಏನೋ ಮಗಳ ಸಮಾಜ ನನಗೆ ತೊಂದರೆ ಬಂದಿದೆ, ತೊಂದರೆಯಿಂದ ಕಾಪಾಡ್ತೀನಿ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಮಗಳಂತಿರುವ ನನ್ನನ್ನು ಕಾಮ ಕ್ರೀಡಲು ಕರಿತಾ ಇದೆಯಲ್ಲ, ಅಥೋ ನಾಚಿಕೆ ಆಗೋದಿಲ್ಲ ನಿನಗೆ? ನಾಚಿಕೆ?
ಗಂಡನಿಂದ ಸೂಳೆ ಎಣಿಸಿಕೊಂಡು ಸಮಾಜದಿಂದ ಬಹಿಷ್ಕಾರ ಹಾಕಿಸಿಕೊಳ್ಳುವ ನಿನಗೇಕೆ ಬೇಕು ಶೀಲದ ಮೇಲೆ ಸ್ವಾಭಿಮಾನ? ಏಯ್, ಬರಲೇ ಬೋ. ಬಿಡೋಣ ಕೈನ. ಥು, ನೀನ್ಯಾವ ಸೀಮೆ ಗಂಡ್ಸು? ಪಂಚಾಯಿತಿ ಕಟ್ಟೆ ಮೇಲೆ ಕೂತ್ಕೊಂಡು 40 ಜನ ಹಳ್ಳಿಗಳಿಗೆ 40 ಜನ ಹಳ್ಳಿಯ ಹೆಣ್ಣು ಮಕ್ಕಳನ್ನೆಲ್ಲ ಮಗಳ ಸಮಾನ ಭಾಷಣ ಬಿಗಿತೀಯ. ಅಂಥದ್ರಲ್ಲಿ ಒಂಟಿ ಹೆಣ್ಣು ಸಿಕ್ಕಿದ ಮೇಲೆ ಬಲಾತ್ಕಾರ ಮೇಲೆ ಬಂದಿದ್ಯಲ್ಲ, ನೀನ್ಯಾವ ಸೀಮೆ ಗಂಡ್ಸು? ಗಂಡಸು ಲೇಖಸಿ. ಮಾತು ಕೊಟ್ಟಂತೆ ನಡೆಯುವುದಕ್ಕೆ ನಾನೇನು ರಾಮನು ಅಲ್ಲ, ಹನುಮಾನನು ಅಲ್ಲ. ನಿಮ್ಮಂತ ಸೌಂದರ್ಯತೆಯರ ಶೀಲವನ್ನು ಹರಿದು ತಿನ್ನುವುದೇ ನನ್ನ ಗುರಿ. ನಾಯ್ಕ, ಕೈ ಬಿಡಲಿ ನನ್ನ ತಂಗಿಯನ್ನು. ಓಹೋ ಅಮರ್, ಕಾಕಿ ಬಟ್ಟೆಯಲ್ಲಿ ಕೈಲಾಸ ಕಂಡು ಕುರಿಗಾರನಂತೆ ಕೈಯಲ್ಲಿ ಕೊಡಲಿಯನ್ನು ಹಿಡಿದುಕೊಂಡು ಬಂದಿರುವೆಯಲ್ಲ, ಯಾಕೆ ಕಾಕಿ ಬಟ್ಟಿ ಮೈ ಮೇಲೆ ಇದ್ದಾಗ ಈ ನಾಯಕನ ಮುಟ್ಟುವ ಧೈರ್ಯ ಬರಲಿಲ್ಲವೇ? ಲೇ ನಾಯ್ಕ, ಆ ಕಾಕಿ ಬಟ್ಟೆ ನಿಮ್ಮಂತ ಕದಿಮರ ಕೈ ಕೆಳಗೆ ಬಿದ್ದಿದೆ ಎಂದು ಗೊತ್ತಾಗಿ ಆ ಕೆಲಸಕ್ಕೆ ಹಿಂದಿನಿಂದ ರಾಜೀನಾಮೆ ಕೊಟ್ಟು ನಿಮ್ಮಂತ ಶ್ರೀಮಂತರಿಗೆ ಕತ್ತೆಯ ಒತ್ತ ಕೊಟ್ಟು ನಿಮಗೆ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದು ಬಂದಿರುವೆನು. ಈ ಕೆಲಸಕ್ಕೆ ಹಾಜರಾಗಿ ಲೇ ಅಮರ್, ನಮ್ಮಂತ ಶ್ರೀಮಂತರನ್ನು ಎದುರು ಹಾಕಿಕೊಂಡು ಸಾಯೋದಕ್ಕಿಂತ ಬದಲು ಕೈಯಲ್ಲಿರುವ ಕೊಡಲಿಯನ್ನು ಹಿಡಿದುಕೊಂಡು ಬಂದಿರುವೆ. ಆ ಕೊಡಲಿಯನ್ನು ಕೆಳಗಿಟ್ಟು ನನ್ನ ಪಾದಕ್ಕೆ ಶರಣಾಗತನಾಗು ಅಂದಾಗ ಈ ನಿನ್ನ ಗಂಡ ಬಿಟ್ಟ ಕೈಯಾಳಿ ತಂಗಿಯನ್ನು ಒಂದು ದಾರಿಗೆ ಹಚ್ಚಲು ಸಾಧ್ಯ. ಏನೆಂದಲೇ ಮಗನೇ? ನನ್ನ ತಂಗಿಗೆ ಗಂಡ ಬಿಟ್ಟ ಗಯ್ಯಾಳಿ ಎಂದೆಯಾ ಮಗನೇ? ನಿನ್ನ ಮೈಯಲ್ಲಿರುವ ನರಗಳನ್ನು ಕೊಚ್ಚಿ ಹಾಕೆ ನಿನ್ನ ನೆತ್ತರದಿಂದ ನನ್ನ ತಾಯಿಗೆ ಪಾದಕ್ಕೆ ಅಭಿಷೇಕ ಮಾಡದಿದ್ದರೆ ನನ್ನ ಹೆಸರು ಅಮರನೇ ಅಲ್ಲ. ಲೇ ಅಮರ್, ಪಾದ ಲೇ ಅಮರ್, ನನ್ನ ನೆತ್ತರದಿಂದ ನಿನ್ನ ತಂಗಿಯ ಪಾದವನ್ನು ತಳೆಯುವುದಕ್ಕೆ ನಿನ್ನ ತಂಗಿಯನ್ನು ಮಹಾಗರತಿ ಅಲ್ಲ. ಈಗಾಗಲೇ ಗಂಡನಿಂದ ಕಾಲು ಜಾರಿದವಳೊಂದು ಮನೆಯಿಂದ ಹೊರಬಂದ ಈ ಕೆಟ್ಟ ಕಾಮಿನಿಗೆ ಏನಾದರೂ ಸ್ವಲ್ಪ ಬುದ್ಧಿ ಹೇಳು. ಬರುತ್ತೇನೆ. ಬಾಯ್. ಸಿದ್ದಪ್ಪ ನಾಯ್ಕ, ಅಣ್ಣ ನೀನು ನಿಲ್ಲಣ್ಣ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ. ತಂಗಿ, ಆ ನಾಯಿ ಹೇಳಿತ್ತು ನಿಜ ಅಣ್ಣ. ಶಶಿ, ನೀನು ಕಾಲು ಜಾರಿದ್ದು ಇಲ್ಲಣ್ಣ, ಅದು ಮಾತ್ರ ಸುಳ್ಳಣ್ಣ, ಅದು ಮಾತ್ರ ಸುಳ್ಳು. ಈ ನಿನ್ನ ತಂಗಿಯ ಮಾತನ್ನ ನಂಬಣ್ಣ, ನಂಬು. ತಂಗಿ, ನೀನು ಚಿಕ್ಕವಳಿದ್ದಾಗ ನೀನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅಮ್ಮ ಎಂದು ಹೊತ್ತಿರುವಾಗ ನಿನಗೆ ನೀತಿ ಪಾಠ ಕಲಿಸಿದ ಈ ನಿನ್ನ ನಂಬುವುದಿಲ್ಲವೇ? ಹೇಳಮ್ಮ, ನಿನಗೆ ಈ ಕೆಟ್ಟ ಅಪವಾದವನ್ನು ಹೊರಿಸಿದ ಮನೆಯಿಂದ ಅವರು ಹಾಕಿದ ಕದಿಮನ್ ಯಾರು? ಬೇಡಣ್ಣ, ಬೀದಿಯಲ್ಲಿ ನಿಂತ್ಕೊಂಡು ನಮ್ಮ ಮನೆತಂದ ವಿಷಯ ನಾವೇ ಮಾತಾಡಿದ್ರೆ ನಮ್ಮ ಮರ್ಯಾದೆನೇ ಕಡಿಮೆ ಆಗುತ್ತೆ. ಬಾರಣ್ಣ, ಮನೆಗೆ ಹೋಗೋಣ. ಮನೆಯಲ್ಲಿ ಎಲ್ಲ ವಿಷಯ ಹೇಳ್ತೀನಿ. ನಡೆಯಮ್ಮ.
ತಾಯಿ, ಎಂತ ಪುಣ್ಯವಂತರಿಗೆ ಇಂಥ ಶಿಕ್ಷೆ ಕೊಟ್ಟಿಯಮ್ಮ ನೀನು. ಆ ದುಷ್ಟನನ್ನು ಇವನ ಮನೆಗೆ ಕರೆಸಿ ಪ್ರಜ್ಞೆ ತಪ್ಪು ಅಂತ ಹೊಡೆದು ಇವನಿಗೆ ಪ್ರಜ್ಞೆ ಬಂದ ತಕ್ಷಣ ಇವರ ತಂದೆ ತಾಯಿ ಯಾರು ಅಂತ ಹೇಳಿ ಕಳಿಸಿ ಅವರ ಮನೆಗೆ ಕಳಿಸಿ ಬರಬೇಕು. ಎಲ್ಲಿಗೆ ಕಳಿಸಿ ಬರುವೆ ಸದಾನಂದ? ಇದು ಯಾರ ವಾಣಿ? ನನ್ನ ತಾಯಿ ಸುಮಳನ ವಾಣಿ. ಹೇಳಮ್ಮ, ಈಗ ಬೇಗನೆ ಹೇಳು. ಮುಂಜಾನೆಯಿಂದ ಸಂಜೆವರೆಗೆ ಕಾಯುತ್ತಿದ್ದ ಅಮ್ಮ, ಹೇಳಮ್ಮ ಹೇಳು. ಎಲ್ಲಿದ್ದರಮ್ಮ ನಿನ್ನ ಮಕ್ಕಳು? ಅವರು ನಿನ್ನ ಕಣ್ಣು ಎದುರಿಗೆ ಇದ್ದಾರೆ ಸದಾನಂದ. ಏನು ಹೇಳುತ್ತಿದೆಯಮ್ಮ ನೀನು? ನನ್ನ ಕಣ್ಣೆದುರಿಗೆ ಇದ್ದಾರ? ಎಲ್ಲಿದ್ದರು? ಯಾರಮ್ಮ ಅವರು? ಹೇಳು. ಮತ್ಯಾರು ಅಲ್ಲ ಸದಾನಂದ, ಮೋಸಕ್ಕೆ ಒಳಗಾಗಿರುವ ಈ ಟೈಗರ್ ಮತ್ತು ವಿಷಜಂತುವಿನ ಸ್ನೇಹ ಕಟ್ಟಿಕೊಂಡಿರುವ ಆ ಗುಂಡೂರಾಜ್, ಅವನೇ ನನ್ನ ಕೊನೆಯ ಮಗ. ಏನು? ಆ ಗುಂಡರಾಜ, ಈ ಟೈಗರ ನಿನ್ನ ಮಕ್ಕಳೇ? ನೀನು ಹೇಳುತ್ತಿರುವುದು ನಿಜವೇನಮ್ಮ? ನಿಜವ? ನಿಜ ಸದಾನಂದ, ನಾನೇಕೆ ಸುಳ್ಳು ಹೇಳಲಿ? ಇವರೇ ನನ್ನ ಮಕ್ಕಳು. ನಿನಗೆ ಅನುಮಾನವಿದ್ದರೆ ಅವರು ಚಿಕ್ಕವರಿದ್ದಾಗ ಕಿರಿಯರು ಯಾರು ಎಂಬುದು ಗೊತ್ತಾಗದೇ ಇದ್ದಾಗ ಅವರ ಎದೆಯ ಮೇಲೆ 1, 2, 3 ಅಂತ ನಂಬರ್ ಇದೆ. ಬೇಕಾದರೆ ಹೋಗಿ ನೋಡು. ಹೌದಾ? ಹಾಗಾದರೆ ಈಗ ಹೋಗಿ ಎದೆಯಲ್ಲಿ ನೋಡಿ ಬರುತ್ತೇನೆ. ಅಮ್ಮ, ಇವನ ಎದೆಯ ಮೇಲೆ 2 ಅಂತ ನಂಬರ್ ಇದೆ ಅಮ್ಮ. ಹಾಗಾದರೆ ಇವನೇ ನನ್ನ 2ನೆಯ ಮಗ ಆಕಾಶ್. ಸದಾನಂದ, ಬೇಗನೆ ನನ್ನ ಮಕ್ಕಳನ್ನು ಒಂದುಗೂಡಿಸಿ ಆ ಸಿದ್ದಪ್ಪ ನಾಯಕನ ಚಟ್ಟ ಕಟ್ಟಿಸಿ ನಮ್ಮ ಆತ್ಮಕ್ಕೆ ಶಾಂತಿ ನೀಡು. ನಾನಿಲ್ಲಿ ಬರುತ್ತೇನೆ. ಆಯ್ತಮ್ಮ, ಇವತ್ತಿನಿಂದಲೇ ನಿನ್ನ ಆಸೆ ಈಡೇರಿತೆ ಅಂತ ತಿಳಿದುಕೋ. ಸಿದ್ದಪ್ಪ ನಾಯಕ ಬೇರೆಯವರ ಆಸ್ತಿಯನ್ನು ತಿಂದು ಆಣಿಯಂತೆ ಮೈ ಬೆಳೆಸಿಕೊಂಡು ಅವಿವೇಕೆಯಿಂದ ಅರ್ಪಡಿಸಿ ಅಶೋಕನ ಮನೆಯನ್ನು ಮುರಿದು ಅವರ ಅಂಶವನ್ನು ಕಿತ್ತು ಹಾಕಿಬಿಟ್ಟಿಯಲ್ಲ. ನಿನಗೆ ನನ್ನ ಮಗನೆಂದು ಸುಳ್ಳು ಸಂಬೋಧಿಸಿನ ಓದಿಸಿ ಕೆಟ್ಟ ಹಾದಿಯಲ್ಲಿ ಹಿಡಿಯುತ್ತಿದ್ದ ಆ ಗುಂಡ ರಾಜನಿಂದಲೇ ನಿನ್ನ ಮರಣ. ಆ ಗುಂಡ ರಾಜನಿಗೆ ಈ ಸಂಗತಿಯನ್ನು ಎಲ್ಲ ತಿಳಿಸಿ ಆ ಗುಂಡಾರಾಜನನ್ನು ಗುಂಡಾರಾಜನಿಂದಲೇ ಎತ್ತಿ ಹಾಕಿಸಲಿಲ್ಲ ಈ ಸದಾನಂದನೇ ಅಲ್ಲ. ಟೈಗರ್ 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 ಇನ್ನು ಇವನಿಗೆ ಪ್ರಜ್ಞೆ ಬಂದಿಲ್ಲ ಅಂತ ಕಾಣುತ್ತದೆ. ನನ್ನ ತಮ್ಮ ಅಮರನಿಗೆ ಈ ಸುದ್ದಿಯನ್ನು ತಿಳಿಸಬೇಕು. ಒಳ್ಳೆಯ ಸಮಯ ನೋಡಿ ಈ ಗುಂಡಾರಾಜನು ಕಾಲಿರಿಸಿದ್ದಾನೆ. ಈ ಗುಂಡಾರಾಜನು ಕುಳಿತಿರುವ ಬೇಟೆ ಕಗ್ಗತ್ತಿನಲ್ಲಿ ಹಾಯಾಗಿ ನಿದ್ದೆ ಮಾಡುತ್ತಿದೆ. ಇವನು ಬದುಕು ಉಳಿದರೆ ನನ್ನ ಜೀವಕ್ಕೆ ಅಪಾಯ.
ಬೇಗನೆ ಇವನು ಕೊಂದಾಕಿ ನನ್ನ ಎದೆಯಲ್ಲಿ ಉರಿಯುತ್ತಿದ್ದ ಜ್ವಾಲಾಮುಖಿಯನ್ನು ನಂದಿಸಿಕೊಳ್ಳಲೇಬೇಕು. ಏ ಟೈಗರ್, ಮುಗೀತು ನಿನ್ನ ಕತೆ. ನಿಲ್ಲಲೇ ಕದಿಮ, ನೀನು ಕಳ್ಳ ಹೆಜ್ಜೆ ಹಾಕುತ್ತಾ ಈ ಗೃಹ ಪ್ರವೇಶ ಮಾಡಿದಾಗಲೇ ಎಚ್ಚರಗೊಂಡಿತು ಈ ಹುಲಿ. ಲೇ ವ್ಯಕ್ತಿ, ಈ ಹುಲಿ ಮಲಗಿದಾಗ ತನ್ನ ಮೈಯನ್ನು ಮರೆತು ಮಲಗಿರ್ತದೆಂದು ತಿಳಿದುಕೊಂಡಿಯಾ? ಇದಕ್ಕೆ ಮೈ ತುಂಬ ಕಣ್ಣು. ಮೈ ತುಂಬ ಕಣ್ಣು. ಟೈಗರ್, ಈಶ್ವರನ ಕಾಯುವ ಶಿವನಿಗೆ 3 ಕಣ್ಣು ಇರುವಾಗ ನಿನಗೆ ಎಲ್ಲಿಂದ ಬರಬೇಕು ಮೈ ತುಂಬ ಕಣ್ಣು? ನಾನು ನಿನ್ನ ಕೊಲೆ ಮಾಡಲು ಪಣ ತೊಟ್ಟು ಬಂದಿರುವೆ. ಮುಗೀತು ನಿನ್ನ ಕತೆ. ಕತ್ತೆಯಂತೆ ಚೀರಾಡಿ ನರ ಹರಿದುಕೊಳ್ಳಬೇಡ. ಹುಲಿನೇ, ನನ್ನನ್ನು ಸಾಯಿಸುವ ಪ್ರಯತ್ನ ಪಟ್ಟರೆ ಈಗಲೇ ನಿನ್ನ ರಕ್ತ ಕುಡಿದು ಬಿಡಬಲ್ಲೆ. ಬಟ್ ನಿನ್ನ ತಪ್ಪನ್ನು ಮನ್ನಿಸಿ ನಿನ್ನನ್ನು ಕೈ ಬಿಡುತ್ತಿದ್ದೇನೆ. ಹೊರಟು ಹೋಗು ಇಲ್ಲಿಂದ. ತಪ್ಪನ್ನು ಹೇಳಿ ನನ್ನ ಮಗನೇ, ನನ್ನ ಚಿಕ್ಕಪ್ಪನ ಕೈಯಿಂದ ನರನಾಡಿಗಳ ಮುರಿದುಕೊಂಡು ಸಾಮರ್ಥ್ಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಚಾಕು ಕಸಿಕೊಂಡರೆ ಏನಾಯ್ತು? ನಿನ್ನನ್ನು ಕೊಲೆ ಮಾಡಲು ನನ್ನ ಹತ್ತಿರ ಸಾಕಷ್ಟು ಆಯುಧಗಳು ಇದ್ದಾವೆ. ಟೈಗರ್, ಗರ್ಜಿಸಲೇ ನಿನ್ನ ಆಟವನ್ನು. ಏ ಗುಂಡರಾಜ, ರಾಜ್, ಅವನನ್ನು ಕೊಲೆ ಮಾಡಬೇಡಪ್ಪ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾನೆ. ಅವನನ್ನು ಕೈ ಬಿಟ್ಟು ಬಿಡು. ಸರಿಯಲೇ ಬಡವ, ಇವನು ನನ್ನ ಜನ್ಮದ ವೇರಿ. ಇಟ್ಟ ಗುರಿಯನ್ನು ತಪ್ಪಿಸಲು ನೀ ಎಲ್ಲಿಂದ ಬಂದಿರುವೆ? ಲೇ ಗುಂಡರಾಜ, ಯಾರು ಇಲ್ಲ ಪರದೇಶಿಯಾದ ನನ್ನ ಅಣ್ಣನಿಗೆ ಹೆಚ್ಚು ಪ್ರೀತಿ ವಾತ್ಸಲ್ಯ ತೋರಿಸಿದ ತನ್ನ ತಮ್ಮನಕ್ಕಿಂತಲೂ ನನ್ನನ್ನು ನೂಕಿದೆಯಾ ಮಗನೇ? ನಿನ್ನನ್ನು ಸಾಯಿಸದೆ ನನಗೆ ಸಮಾಧಾನ ಇಲ್ಲ. ಲೇ ರಾಜ್, ನೆನಪಿಸಿಕೋ ನಿನ್ನ ಚಿಕ್ಕಪ್ಪನನ್ನು. ಬೇಡ ಟೈಗರ್, ಬೇಡ. ತಮ್ಮನನ್ನು ಕೊಲೆ ಮಾಡಿ ನರಕ ಯಾತ್ರೆಯನ್ನು ಅನುಭವಿಸಬೇಡಪ್ಪ. ನರಕ ಯಾತ್ರೆ ಅನುಭವಿಸಬೇಡ. ತಮ್ಮ ಯಾರನ್ನ? ನನ್ನ ತಮ್ಮ. ಇವನೇ ನಿನ್ನ ತಮ್ಮ ಗುಂಡಾರಾಜ. ನೋ, ಇಂಪಾಸಿಬಲ್. ನಾನು ಇವನ ತಮ್ಮನೇ. ನೋ, ಸದ್ಯ ಅಣ್ಣ ತಮ್ಮಂದಿರ ಕತ್ತ ಕಟ್ಟಲು ಹೇಳಲು ಬರಬೇಡ ನನ್ನ ಮುಂದೆ. ಇವನು ನನ್ನ ಜನ್ಮದ ವೈರಿ. ಹೌದಪ್ಪ, ನೀವು ಜನ್ಮದ ವೈರಿ ಇರಬಹುದು, ಆದರೆ
ನಿಮ್ಮ ತಂದೆ ತಾಯಿಗಳ ಫೋಟೋ ತೆಗೆಸಿಕೊಂಡಿದ್ದು ನೋಡಪ್ಪ ಇದನ್ನ ಫೋಟೋಗಳನ್ನು. ಓಹೋ, ಅಣ್ಣ ತಮ್ಮಂದಿರವನ್ನು ನಾಟಕವನ್ನು ಆಡಿ ನನ್ನ ಕೈಯಿಂದ ನನ್ನ ಚಿಕ್ಕಪ್ಪನ ಕೊಲೆ ಮಾಡಿಸಲು ಪ್ರಯತ್ನ ಪಡ್ತಿರುವ ನೀನು ಇಲ್ಲಪ್ಪ, ನಾನು ಯಾಕೆ ಸುಳ್ಳು ಹೇಳಲಿ? ನನ್ನ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇರದಿದ್ದರೆ ನಾನಂತೂ ಯಾವತ್ತೂ ಸುಳ್ಳು ಹೇಳುವುದಿಲ್ಲಪ್ಪ. ನಾನು ಸುಳ್ಳು ಹೇಳುವುದಿಲ್ಲ. ನಿನ್ನ ಎದೆಯ ಮೇಲೆ 3 ಇದೆ ಅಂತ ನಂಬರ್ ಇದೆ ನೋಡತ್ತಪ್ಪ. ಅಶೋಕಪ್ಪನ 3ನೇ ಮಗ ನೀನೇ. ನಿನ್ನ ಹೆಸರು ಅಭಿನೇಶ್ ಅಂತ. ಏನು ಏನು? ನನ್ನ ತಮ್ಮ ಅವಿನಾಶನ ಇವನು. ನಾವು ಚಿಕ್ಕವರಿದ್ದಾಗ ಆ ಡಕೈತರು ಹೊತ್ತಿಕೊಂಡು ಹೋದ ನನ್ನ ಚಿಕ್ಕ ತಮ್ಮನ ಇವನು. ನಿನ್ನ ಅಣ್ಣ ಜೀವಂತವಾಗಿ ಇದ್ದಾನಪ್ಪ. ನನ್ನ ತಮ್ಮ ಈರ ಅಮರನಾಗಿ. ನೀವು 3 ತ್ರಿವಳಿ ಮಕ್ಕಳಪ್ಪ. ನೀವು ತ್ರಿವಳಿ ಮಕ್ಕಳು. ನಿಮ್ಮ ತಂದೆ ತಾಯಿಗಳ ಇಟ್ಟ ಹೆಸರನ್ನು ಅಮರ, ಅಭಿನಯ್, ಆಕಾಶ್ ಅಂತ. ಏನು ಅಮರ, ಆಕಾಶ, ಅವಿನಾಶನ? ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಸಾಕಷ್ಟು ದೇವರ ಹತ್ತಿರ ಹರಕೆ ಎತ್ತು ಮಕ್ಕಳು ನಾವು. ನನಗೆ ಜ್ಞಾಪಕ ಬರುತ್ತದೆ ಎಂದು. ಹಾಗಾದರೆ ನನ್ನ ತಾಯಿ ಹೆಸರು ಸುಮಾ ಅಂತಪ್ಪ. ನಿನ್ನ ತಾಯಿ ಹೆಸರು ಸುಮಾ. ನಿಮ್ಮ ತಂದೆ ಒಬ್ಬ ಪೊಲೀಸ್ ಆಫೀಸರನಾಗಿದ್ದ. ನಿಮಗೆ ಇನ್ನೂ ಜ್ಞಾಪಕ ಬರದಿದ್ದರೆ ತಂದೆ ತಾಯಿಗಳ ಜೊತೆ ಫೋಟೋ ತೆಗೆಸಿಕೊಂಡಿದ್ದು ಅದನ್ನು ತಂದು ತೋರಿಸುತ್ತೇನೆ. ನೋಡಿರಪ್ಪ ನಿಮ್ಮ ತಂದೆ ತಾಯಿಗಳ ಫೋಟೋವನ್ನು. ಹೌದು, ಇವರೇ ನನ್ನ ತಂದೆ ತಾಯಿಗಳು. ಯಾಕೆ ಅವಿ ಇನ್ನೂ ಜ್ಞಾಪಕ ಬರಲಿಲ್ಲವೇ? ಬಂತು. ನನ್ನ ತಂದೆ ತಾಯಿಗಳ ಕೊಲೆ ಮಾಡಿದವನು ಕದಿಮನು ಯಾರೆಂದು ಹೇಳು. ನನ್ನ ತಂದೆ ತಾಯಿ ಫೋಟೋ ನೋಡಿದ ತಕ್ಷಣ ಇದ್ದ ನೆನಪೆಲ್ಲ ಕಳೆದು ಹೋಗಿ ಇಂದಿನ ಎದೆಯಲ್ಲಿ ಜಾಲಿನ ಉಕ್ಕಿ ಬರುತ್ತದೆ. ಬೇಗನೆ ಹೇಳಣ್ಣ, ನನ್ನ ತಂದೆ ತಾಯಿಗಳ ಕೊಲೆ ಮಾಡಿದವನ ಹೆಸರು ಮತ್ಯಾರು ಅಲ್ಲಪ್ಪ, ಚಿಕ್ಕಪ್ಪನಂತೆ ನಾಟಕ ಮಾಡಿ ನಿನ್ನನ್ನು ಕೆಟ್ಟ ದಾರಿಯನ್ನು ಹಿಡಿಸಿದ ಆ ನಾಯಕ ಸಿದ್ದಪ್ಪ ನಾಯಕ. ನನ್ನ ತಂದೆ ತಾಯಿಗಳನ್ನ ಕೊಲೆ ಮಾಡಿ ನಮ್ಮ ಅಣ್ಣ ತಮ್ಮಂದಿರನ್ನ ಬೇರೆ ಬೇರೆ ಮಾಡಿದ್ದಲ್ಲದೆ ನನ್ನ ತಮ್ಮನಿಂದ ಇಡೀ ಸಾಮ್ರಾಜ್ಯಕ್ಕೆ ಒಡೆಯನಾಗಿ ಮೆರೆತಿರುವೆ ಕತ್ತೆ. ಇಂದು ನಿನ್ನ ಕೊಲೆ, ಇನ್ನು ನಿನ್ನ ಯಮಲೋಕಕ್ಕೆ ಅಟ್ಟದಿದ್ದರೆ ನನ್ನ ಹೆಸರು ಟೈಗರ್ನೆಲ್ಲ. ಬರುವೆ ನಾಯಕ, ನಿನ್ನ ಚಟ್ಟ ಕಟ್ಟಲು. ನಿಲ್ಲಣ್ಣ ನಿಲ್ಲು. ಮುಳ್ಳನ್ನು ಮುಳ್ಳಿನಾಗಿ ಕಿತ್ತಾಯಿ
ನಮ್ಮ ಅಂಶವನ್ನು ನಮ್ಮಿಂದ ಕಿತ್ತಲು ಹೋಗಿದ್ದಿಲ್ಲ. ನಾಯಿ ಒಡನೆ ನೀನೊಬ್ಬನೇ ಹೋರಾಡಿದ್ದು ಸಾಕು. ಇನ್ನು ಮುಂದೆ ನಿನ್ನ ತಮ್ಮನು ನಿನ್ನ ಕೈ ಜೋಡಿಸಿ ಬರುತ್ತಾನೆ. ಬಾರಣ್ಣ ಹೋಗೋಣ. ಸಿದ್ದಪ್ಪ ನಾಯಕ ನಿನ್ನ ಕೋಲೆ. ಸೂರ್ಯಚಂದ್ರನೇ ನಿನ್ನ ಅಮ್ಮ ಅಮ್ಮ, ನಿಮ್ಮ ಇಷ್ಟದಂತೆ ನಿಮ್ಮ 3 ಮಕ್ಕಳನ್ನು ಒಂದುಗೂಡಿಸಿ ಅವರನ್ನು ಒಂದುಗೂಡಿಸಿ ಆ ಸಿದ್ದಪ್ಪ ನಾಯಕನನ್ನು ರಕ್ತವನ್ನು ತಂದು ನಿನ್ನ ಸಮಾಧಿಗೆ ಅರ್ಪಿಸದಿದ್ದರೆ ನನ್ನ ಹೆಸರು ಸದಾನಂದನೇ ಅಲ್ಲ. ಹೊತ್ತಿದ ದೇಶದ ಬೆಂಕಿ ರೋಷಾಗ್ನಿ ಜ್ವಾಲೆ ಹುರಿದುರಿದು ಕಾರಂತೆ ಕಾರಂತೆ ಪ್ರಾಣ ಒತ್ತೆ ಇಟ್ಟು ಸುರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ದೀಕ್ಷೆ ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಸಿದ್ದಪ್ಪ ನಾಯಕ ಸಿದ್ದಪ್ಪ ನಾಯಕ ಶಿಫಾರಸ್ತಿನ ಸಿಬ್ಬಂದಿಯನ್ನು ಕಟ್ಟಿಕೊಂಡ ಮಾತ್ರಕ್ಕೆ ನನ್ನ ಎತ್ತ ಮಾತಾಪಿತರನ್ನು ಕೊಲೆ ಮಾಡಿದ, ಅಣ್ಣ ತಮ್ಮಂದಿರನ್ನು ಬ್ಯಾರಿ ಮಾಡಿದ, ಕೊರಳಿನ ಕುಡಿಯನ್ನು ಕತ್ತರಿಸಿ ಹಾಕಿ ಬಾಡಿಯ ಮಗನೇ ಹಾಗಾದರೆ ನಾನು ನಿನ್ನ ಮುಂದೆ ಸ್ನೇಹ ಕಟ್ಟಲು ಸೇಡು ತೀರಿಸಲು ಸ್ನೇಹ ಕಟ್ಟುದು ಸುಳ್ಳು. ನನ್ನ ತಂದೆ ತಾಯಿಗಳ ಕಷ್ಟ ಕೊಟ್ಟಿದ ಇಂದ್ರ ನೋಡಿದರೆ ಸೇಡು ತೀರಿಸಿಕೊಳ್ಳಲೇಬೇಕು. ಯಾವನೋ ನೀನು? ದಾರಿ ಬಿಟ್ಟು ನಿಲ್ಲದಕ್ಕೆ ಆಗುವುದಿಲ್ಲವೇ ನಿನಗೆ? ಏ ಸಿಡಿಕಿ, ಸಿಟ್ಟಿನಿಂದ ಮಾತಾಡಲು ಬರಬೇಡ. ನಾನ್ಯಾರು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿಲ್ಲನವೇ?
ಓ ರಾಜು ನೀನಾ? ಸಾರಿ, ನಾನು ಯಾರನ್ನೋ ಮಾಡಿ ಬೈದ್ಬಿಟ್ಟೆ, ಕ್ಷಮಿಸಿ ಬಿಡು ನನ್ನ. ಸೌರಿ ಅಂತ ಎಷ್ಟು ಚೆನ್ನಾಗಿ ಒಪ್ಪಿಕೊಂಡಿರೋ ಕವಿತಾ. ಯಾಕೆ ರಾಜ್, ಇವತ್ತು ನಿಮ್ಮ ನಡೆ ನೋಡಿ ಚೇಂಜ್ ಆಗಿದೆಯಲ್ಲ? ಚಿಕ್ಕಪ್ಪ ಏನಾದ್ರು ಬೈದ್ನಾ? ಚಿಕ್ಕಪ್ಪ ಯಾರವನು? ನನ್ನ ಚಿಕ್ಕಪ್ಪ. ಅವನ ಕೆಲಸವನ್ನು ತಕ್ಕಾಗಿ ಮುಗಿಸಲು ಸಿದ್ಧವನಾಗಿ ಬಂದಿರೋನು ಈ ಗುಂಡಾರಾಜನು. ಗುಂಡರಾಜ್, ಯಾಕೆ ಈ ರೀತಿ ಮಾತಾಡ್ತಿರುವೆ? ಏನಾದರೂ ಕುಡಿದು ಬಂದು ನನ್ನ ಹತ್ರ ಮಾತಾಡ್ತಿರುವೆ ನೀನು? ಕುಡಿದು ಯಾಕೆ ಕವಿತಾ? ಕುಡುಕರ ಮಾತಂದರೆ ನಿನಗೆ ಇಡಿಸಲವೇ? ಹೆಣ್ಣು ಕಂಡ ಮಧ್ಯೆ ಬೆಳೆಸಿದ ನಿನ್ನಣ್ಣನ ಅವನ ಸಕ್ಕನ್ನು ಅಡಗಿಸಲಿಕ್ಕೆ ನಿನ್ನ ಹೆಣ್ಣು ತನ್ನನ್ನು ಅಳಿಸಿದಕ್ಕೆ ನಿಮ್ಮ ಸಿಂಹಾಸದ ಗದ್ದಿಗೆಯನ್ನು ಏರಲಿಕ್ಕೆ ಪಣ ತೊಟ್ಟು ಬಂದಿರೋನು ಬಾರಲೇ ಬಾ. ಗುಂಡರಾಜ್, ಸರಿಯಾಗಿ ಏನೋ ಮಾಡ್ತಿರುವೆ ನೀನು? ನನ್ನ ದೊಡ್ಡಣ್ಣನ ಮಗ. ದೊಡ್ಡಣ್ಣ? ಯಾರು ನಿನ್ನ ದೊಡ್ಡಣ್ಣ? ನನ್ನ ತಂದೆ ನಿನ್ನ ದೊಡ್ಡಣ್ಣನ? ಎಲೆ ಹುಚ್ಚು ಎಣ್ಣೆ! ನಾನು ಯಾರು ಗೊತ್ತಾ? ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಮಗ ನಾನು. ನಿನ್ನ ಅಣ್ಣ ನನ್ನ ತಂದೆ ಕೊಲೆ ಮಾಡಿ ಚಿಕ್ಕವನಿದ್ದಾಗ ನನ್ನ ಹೊತ್ತುಕೊಂಡು ಹೋಗಿ ಕೆಟ್ಟ ದಾರಿಯಲ್ಲಿ ನಡೆಯುವಂತೆ ಮಾಡಿಬಿಟ್ಟ. ನಿನ್ನ ಶೀಲವನ್ನು ಕೆಡಿಸಿ ನಿನ್ನ ಶವ ಸಂಸ್ಕಾರವನ್ನು ಮಾಡಿಸಿಕೊಳ್ಳಲು ಬೇಕೆಂದು ಪಣ ಬಂದಿರುವೆ. ಬಾರಲೇ ಬಾ. ಗುಂಡರಾಜ, ಈಗ ನಮ್ಮ ಕಡುವೈರೆಂದು ನಿಮ್ಗೆ ಗೊತ್ತಿಲ್ಲವೇ? ನಿಂತಿಕೋ ಅವಿನಾಶ್. ಅಣ್ಣ, ಕೈ ಬಿಡೋಣ. ಇವರು ಮನೆತನವರು ನಮ್ಮ ಮನೆತನ ಮೇಲೆ ಅನ್ಯಾಯ ಮಾಡಿ ನೋಡಿದರೆ ಅವರ ನಿವಾಸ ಬದುಕಲು ಬಿಡಲಾರದು ಇವರನ್ನು. ಗುಂಡರಾಜ, ಏನು ಮಾತಾಡ್ತಿರುವೆ ನೀನು? ಇವನು ನಮ್ಮ ಕಡುವೈರೆನ್ನೋದು ನಿಮ್ಗೆ ಗೊತ್ತಿದೆ ತಾನೆ? ಪರಮ ವೈರಿ. ಕರೆಕ್ಟ್ ಕವಿತಾ, ಕರೆಕ್ಟ್. ನಾನು ನಿನ್ನ ಪರಮ ವೈರಿನೇ ನಿಜ. ಬಟ್ ಹೆಣ್ಣ ಹೆತ್ತ ಮಾತ ಪೀತರ್ನ ಕೊಲೆ ಮಾಡಿ ನಮ್ಮ ಅಣ್ಣ ತಮ್ಮಂದಿರನ್ನ ಬೇರೆ ಬೇರೆ ಮಾಡಿದ್ದಲ್ಲದೆ ಅವಿನಾಶ್ ಪ್ರೀತಿಸುತ್ತಿದ್ದಾನೆ ಎಂದು ಹೇಳಿ ನನ್ನನ್ನು ಮನೆಗೆ ಕರೆಸಿ ಮೋಸದಿಂದ ಕಟ್ಟಿ ಹಾಕಿದ್ದಳು. ಈ ಮೋಸಗಾರತಿ ಈ ಭೂಮಿ ಮೇಲೆ ಬದುಕಲೇಬಾರದು. ಲೇ ಕವಿತಾ, ಅಣ್ಣ, ಸಂಕಟ ಆಗುತ್ತಿದೆಯೋ ಕವಿತಾ? ಈ ಮರಿ ಹುಲಿಯ ಗುಂಡನ್ನು ನನ್ನ ತಂದೆ ತಾಯಿಗಳ ಹಿಂಸೆ ಕೊಟ್ಟು ನೋಡಿದರೆ ನಿನ್ನ ಅಣ್ಣ
ಅವರಿಗೆ ಎಷ್ಟು ಸಂಕಟ ಆಗಿರಬಹುದು. ಕೇಳು ಕವಿತಾ, ಈ ಮರಿ ಹುಲಿ ಗುಡುಗನ್ನು ಬಾ ನಾವು ಹೋಗೋಣ. ಮುಂದಿನ ಬೇಟೆ ಆ ಸಿದ್ದಪ್ಪನ ನಾಯಕನ. ಯಪ್ಪ ಗುಂಡರಾಜಪ್ಪನಾರ ನಾನು ಇವಾಗ ಕಾಪಾಡ್ಬೇಕ್ರಿ ಅಪ್ಪ. ಅಮರ ಕಳ್ಯಾಕ್ ಬಂದಿದ್ದು ಕಳ್ಯಾಕ್ ಬರಕ್ರಿ ಅಪ್ಪ. ಏ ಶಕುನಿ, ಅಣ್ಣನ ಕಣ್ಣು ತಪ್ಪಿಸಿ ತಮ್ಮನ ಕೈಯಲ್ಲಿ ಮಣ್ಣು ಮುಕ್ಕಲು ಬಂದಿರುವ್ಯಾ? ಟಗರಪ್ಪ, ನೀವು 3 ಮಂದಿ ಒಂದ ತಾಯಿ ಮಕ್ಕಳಪ್ಪ. ಕೈ ಬಿಟ್ಬಿಡ್ರಪ್ಪ, ನಾನು ಹೋಗ್ತೀನಿ, ಕೈ ಬಿಡ್ರಿ. ಟೈಗರ್ ಅಲ್ಲಲೇ ಮುದಿಯ, ಈ ಅವಿನಾಶನ ತಮ್ಮ ಆಕಾಶ. ಆಕಾಶರ ಈ ಟೈಗರಪ್ಪ ಅಲ್ಲನ್ರಿ, ಸುಳ್ಳೆ ಬರ್ರಿಯಪ್ಪ. ನಾನು ಕಣ್ ನಿಂತಾಗಿಲ್ಲ, ನೀವು ಟೈಗರಪ್ಪ ಅಲ್ಲನ್ರಿ. ಮಣಿಗಾಳ ಮಣಿ ಮುರುಕ, ಈ ಟೈಗರ್ ಅಂದರೆ ನನ್ನ ಅಣ್ಣ. ಆಕಾಶ ಅಂದರೆ ಅವನು ಕೂಡ ನನ್ನ ಅಣ್ಣ. ನೀವು ಮಾಡಿದಂತ ದ್ರೋಹಕ್ಕೆ ಎತ್ತವರನ್ನು ಹೆಸರನ್ನು ಇಟ್ಟುದು. ಇವತ್ತು ನಿಮ್ಮಂತಕ್ಕೆ ನಾಂದಿ ಆಡಲು ಬಂದಿರುವವರು 3 ತ್ರಿವಳಿ ಮಕ್ಕಳು. ಬಂದಿವರು ಅಮರ್, ಆಕಾಶ್, ಅವಿನಾಶ್ ಅಂತ ತ್ರಿವಳಿ ಸರ್ಪಗಳು. ಅಂದ್ರ ನೀವು 3 ಮಂದಿ ಒಂದ ತಾಯಿ ಮಕ್ಕಳನ್ರಿ. ಏ ಮುದಿಯ, ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲು ಅಂದ್ರೆ 3 ಮೇಲ್ ಮತ್ತೊಂದು ಅಂದಂಗಾಯ್ತು ನಿನ್ನ ಸ್ಥಿತಿ. ನಾನು ಧರ್ಮವಂತರ ಮನೆಯಲ್ಲಿ ಬೆಳೆದು ಧರ್ಮಂತರ ಮನೆಯಲ್ಲಿ ಬೆಳೆದು ನಾ ಸಾಕಷ್ಟು ಕೊಲೆಗಳು ಮಾಡಿ ಜಯಿಸಿ ಬಿಡಿ. ಈ ಕೆಟ್ಟ ಕಾರ್ಯಕ್ಕೆ ಇಳಿಯಬೇಕಾದರೆ ಇದಕ್ಕೆ ಕಾರಣ ಸಿದ್ದಪ್ಪ ನಾಯಕನೇ. ಅವನ ಸರ್ವನಾಶ ಆಗಲೇಬೇಕು. ಅಮರಣ್ಣ, ಅಮರಣ್ಣ, ಯಾಕೆ ಸದಾ ಅಮರಣ್ಣ, ಆ ಸಿದ್ದಪ್ಪ ನಾಯಕ ಸದಾನಂದಪ್ಪನ ಹೊತ್ತುಕೊಂಡು ರುದ್ರನ ಕೈಯಲ್ಲಿ ಒರೆಸಿಕೊಂಡು ಹೋದನ್ರಿಪ್ಪ. ಸೂರಚಂದ್ರ
ಆ ಸಿದ್ದಪ್ಪ ನಾಯ್ಕಂದು ಏನ್ ದರ್ಬಾರ್ ಅಂತ್ರಿ ತಾನು ಕಾಲಿಗೆ ಹಾಕೊಂಡು ಬುಟಿ ಸಹಿತ ಗಾಂಧಿನಿ ಹಚ್ಚಿ ಗಾಂಧಿನಿ ಹಚ್ತಿದ್ದೀನಿ ಅಪ್ಪ. ಸೇಡು ಸೇಡಿಗಾಗಿ ನಡೆಯಿತು ರಾಮಾಯಣ. ಸೇಡಿಗಾಗಿ ನಡೆಯಿತು ಒಂದು ದ್ರೌಪದಿಯ ವಸ್ತ್ರಾಭರಣ. ಸೇಡಿಗಾಗಿ ನಡೆಯಿತು ಒಂದು ಶೋಕನ ಕೊಲೆ. ಲೇ ಶೋಕ, ನೀನು ಸತ್ತು ಹಿಂದಿಗೆ 25 ವರ್ಷ ಗತಿಸಿತು. ನಿನ್ನ ನೆಪ್ಪು ನನ್ನ ಎದೆಯಲ್ಲಿ ಹಪ್ಪು ಹೋಗಿ ಗಟ್ಟಿ ಹೋಗಿ ಕುಳಿತಿದೆ. ಒಂದು ನಿನ್ನ ಹೆಂಡನು ಕೊನೆ ಉಸಿರು ಎಳೆಯುವಾಗ ನನ್ನ ತ್ರಿವೇಣಿ ಮಕ್ಕಳು ನಿನ್ನ ಮರಣಕ್ಕೆ ಮಂಗಲ ಹೊಡದೆ ಬಿಡಲಾರು ಎಂದು ಎದೆ ತಟ್ಟಿ ಹೇಳಿದಳು. ತ್ರಿವೇಣಿ ಮಕ್ಕಳನ್ನೇ ಬಟ್ ಈ ನಾಯಕ ತ್ರಿವೇಣಿ ಮಕ್ಕಳನ್ನೇ ಬೇರ್ಪಡಿಸಿ ನಿನ್ನ ಕೊನೆಯ ಮಗನನ್ನು ಜೋಪಾನ ಮಾಡಿ ಅವನಿಂದಲೇ ಕೊಲೆ ಸುಲಿಗೆ ಮಾಡುವುದಕ್ಕೆ ಹಚ್ಚಿ ಈ ಸಾಮ್ರಾಜ್ಯಕ್ಕೆ ನಾನು ಒಡೆಯನಾದೆ. ಇದೇ ಈ ನಾಯಕನ ಸಿಂಹದ ಗರ್ಜನೆಯ ಹುಟ್ಟುಗುಣ. ಚಿಕ್ಕಪ್ಪ, ಹೋ ಗುಂಡರಾಜ್, ಗುಂಡರಾಜ್, ಯಾಕೆ ಚಿಕ್ಕಪ್ಪ? ನನಗೆ ಗೊತ್ತಿಲ್ಲದೆ ನನ್ನನ್ನು ಒತ್ತುಕೊಂಡು ಬಂದು ಚಿಕ್ಕವರಿದ್ದಾಗ ನನ್ನ ಎಷ್ಟೊಂದು ಅವಸರ ಮಾಡಿ ಕೊಲೆ ಮಾಡಿದವನು. ಕೊಲೆ ಮಾಡುತ್ತಿರಲ್ಲ, ಅದಕ್ಕೆ ಇಷ್ಟು ಚಿಂತ್ರವಂಶ ಕೊಟ್ಟು ಕೊಲೆ ಮಾಡಬೇಕು. ಇವನು ನಿನ್ನ ಚಿಕ್ಕಪ್ಪನಲ್ಲ, ಇವನು ಮೋಸಗಾರನಪ್ಪ, ಇವನು ಮೋಸಗಾರ. ನೀನು ವಂಚಕ. ಸದಾನಂದ ಗುಣದಲ್ಲಿ ಶ್ರೀಮಂತನು, ಗುಣದಲ್ಲ ಕ್ಷಣದಲ್ಲಿ ಮನದಲ್ಲಿ ಭೀಮನಂತೆ. ಹತ್ತಾರು ಹಳ್ಳಿಯ ಅಧಿಕಾರ ನೀಗಿಸಿದವನು,
ನೆಲದಲ್ಲಿ ಇದ್ದವರನ್ನು ಎತ್ತಿ ಹಿಡಿದು ಇವನು ನನ್ನ ಚಿಕ್ಕಪ್ಪನ ನಾಯ ವಂಚಕನೇ, ಇವನು ದಾನಸೂರ ಕರುಣ. ಕೇಳದೇನಲೇ ಸದಾನಂದ ನನ್ನ ಮಗನ ಮಾತನ್ನು. ಈ ಸಿದ್ದಪ್ಪ ನಾಯಕ ಉಣಿಸಿ ತಿನ್ನಿಸಿ ಬೆಳೆಸಿದ ಸೂರ ನನ್ನ ಮಗ. ಹೇಳಲೇ ಸದಾನಂದ, ಅಶೋಕನ ಮಗ ಅಶೋಕನ ಮಗನೆಂದು ಒಪ್ಪಿಕೊಳ್ಳಿಯೋ ಇಲ್ಲ ನಿನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ಬಿಡಲು. ಚಿಕ್ಕಪ್ಪ, ಈ ಬಡಪಾಯಿಯನ್ನು ನೀನೇಕೆ ಸುಟ್ಟು ಹಾಕುತ್ತೀಯ? ಅಂತ ಕಂಡ ಹೆಂಡ ಹಾಕಿ ತಿನಿಸಿ ಬೆಳೆಸಿದ ಉಷ್ಟು ಹುಲಿಗಳ ಗಂಡು ನಾನೆಂದು ನೀವೇಕೆ ನಿಮ್ಮ ಕೈಯಾರಿಂದ ನೀವು ಸುಟ್ಟು ಮಾಡುತ್ತಿದ್ದೀರಾ? ಇವನ ಹಣೆಯನ್ನು ಸುಟ್ಟು ಬಿಡುತ್ತೇನೆ. ಇಲ್ಲಿ ಬಾದು ರಾಜ್, ಇವರ ತಮ್ಮ ಅಮರ್ ಬರೋದರೊಳಗಾಗಿ ಇವನನ್ನು ಕೊಂದು ನಮ್ಮ ಹಿತ್ತಲ ಮನೆಯಲ್ಲಿ ಸುಟ್ಟು ಬಿಡು. ಕರೆಕ್ಟ್ ಚಿಕ್ಕಪ್ಪ, ಕರೆಕ್ಟ್. ಈ 44 ಹಳ್ಳಿಯ ನಾಯಕನಿಗೆ ಎದುರಾದ ಹುಲಿಯ ಈ ನೆಲದಲ್ಲಿ ಇರಬಾರದು. ಹೇಳಲೇ ಸದಾನಂದ, ನೀನು ಅದು ಸದಾನಂದನನ್ನು ನಾನು ಚಿಕ್ಕಪ್ಪ. ಥೂ, ನಾಯಿ ನನ್ನ ಮಗನೇ, ನಿನಗಾದ ಗಲ್ಲು ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ನನ್ನ ತಂದೆಯನ್ನು ಕೊಲೆ ಮಾಡಿಸಿ ಆ ಲಾಯರ್ ರಘುಪತಿ ರಾಯನನ್ನೇ ತನ್ನ ಕಾರಿನಲ್ಲಿ ಕೊಲೆ ಮಾಡಿಸಿ ಆ ಕಾರಿಗೆ ಬೆಂಕಿ ಹಚ್ಚಿ ಬದ್ಮಾಶ್ ನನ್ನ ಮಗ ನೀನು, ನಿನ್ನನ್ನು ಜೀವಂತ ಬಿಡಬಾರದು. ಲೇ ಸಿದ್ದಪ್ಪ ನಾಯ್ಕ, ಅಣ್ಣ ನಿಂತಿಕೋ. ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದವನು ನಾನು ಕೊಲೆ ಮಾಡಿ ಅವರ ರಕ್ತವನ್ನು ತಂದೆ ತಾಯಿಗೆ ಗದ್ದಿಗೆ ಅಭಿಷೇಕ ಮಾಡಿ ಬರುತ್ತೇನೆಂದು ಮಾತು ಕೊಟ್ಟಿದ್ದೇನೆ. ಲೇ ಟೈಗರ್, ಇವರಿಗೂ ನಿನಗೆ ಏನು ಸಂಬಂಧ? ಸುಮ್ಮನೆ ಈ ಟೈಗರನ ಮನೆಯಿಂದ ಕಾಲು ಕೀಳು. ಇರದಿದ್ದರೆ ನಿನ್ನ ಪ್ರಾಣ ಯಮನ ಹತ್ತಿರ ಇರುತ್ತದೆ. ಯಮನ ಹತ್ತಿರ ಸಿದ್ದಪ್ಪ ನಾಯಕ, ನನ್ನ ಅಣ್ಣಂದಿರ ಪ್ರಾಣನ ತೆಗೆಯಲು ನಿನ್ನಿಂದಲಲ್ಲ, ನಿನ್ನ ಅಪ್ಪಣೆಯಿಂದ ಸಾಧ್ಯವಿಲ್ಲ. ನಡೆಯಲ ಸಿದ್ದಪ್ಪ ನಾಯಕ, ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದವನು ನೀನೇ ತಾನೇ. ಬೇಡಿ, ನನ್ನನ್ನು ಏನು ಮಾಡಬೇಡಿ. ಕೈ ಬಿಟ್ಟು ನಿಮ್ಮ ಕೈ ಮುಗಿತೇನೆ. ನನ್ನನ್ನು ಬಿಟ್ಟು ಬಿಡಿ. ಇಂದು ಯಾರ ಕೊಲೆ
ಕೊಲೆ ಸಿದ್ಧಾರ್ಥ ನಾಯಕನ ಕೊಲೆ. ಹೇ!